ಅಷ್ಟೇನೆ. ಬೇಕಾದ್ರೆ ಇವನೇ ಸಾಕ್ಷಿ, ಇವನ್ಗೂ ನ್ಯೂಸ್ ಗೊತ್ತಿರುತ್ತೆ ಹೇಳೋ. ಇಲ್ಲ ನಾವು ಅಂಬೇಡ್ಕರ್ ಕಾಲೇಜ್ದು ಇದು CCTVಯಲ್ಲೆಲ್ಲ ಇದು ಮಾಡಿದ್ವಿ ಸರ್. ಈವೆಂಟ್ ಆರ್ಗನೈಸರೇ ಸರ್ ನಮಸ್ತೆ, ಈ ಈವೆಂಟ್ ಆರ್ಗನೈಸರೇ ಕಳ್ತನ ಮಾಡ್ಬಿಟ್ಟಿದ್ರು. ಆ ಥರ ಶರ್ಟ್ಗಳು ತುಂಬಾ ಹೊರಟೋಗಿದೆ. ಹರ್ಷ ಸರ್ ಬನ್ನಿ. ಕಾಣಿಸ್ತಾ ಇಲ್ಲ ಯಾರು. ಅಯ್ಯೋ ಸಾರ್ ಬನ್ನಿ, ಕತ್ಲೆ ಕಾಣಿಸ್ತಾ ಇಲ್ಲ. ಬನ್ನಿ 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 ಕರಿಬಸಪ್ಪ ಅವರು ಸರ್ ಬನ್ನಿ. ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಬನ್ನಿ ವೆಲ್ಕಮ್ ಬನ್ನಿ ಸರ್, ಮಧ್ಯದಲ್ಲಿ ಬನ್ನಿ ಸರ್. ನನ್ನ ಮಗನ್ ನೋಡಿದ್ರಿ ಅವತ್ತೇನೆ. ಸರ್ ಸರ್ ಮಧ್ಯಕ್ಕೆ ಬನ್ನಿ, ಮಧ್ಯಕ್ಕೆ ಬನ್ನಿ. ಹಾಕಿ ಸರ್. ಇರೋ ನಾನು ಇದು ಮಾಡ್ತಾ ಇಲ್ವಾ ಸರ್? ಇವತ್ತು ಅವ್ರ ಮಗ ಫೇಲ್ ಆಗಿರೋದಕ್ಕೆ ಪಾರ್ಟಿ ಕೊಡ್ತಾರೆ ಕರಿಬಸವ್ ಸರ್, ಏನು ಹೇಳ್ತೀರಾ ಸರ್? ಸರ್ ನೋಡಿ, ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವಾಗಲೂ ಹೇಳ್ತಾ ಇರೋದು ನಮ್ಮ ಸತೀಶ್ ಕಡಬಂ ಸರ್, ನನ್ನ ಮಗ ಏನಾದರೂ ಬೈ ಚಾನ್ಸು ಫೇಲ್ ಆದರೆ ನಾನು ಪಾರ್ಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಇವತ್ತು ನುಡಿದಂತೆ ನಡೆದಿದ್ದಾರೆ. ಇನ್ನೊಂದು, ಅವರು ಫೇಲ್ ಆಗಿರ್ಬೋದು, ಬಟ್ ಜೀವನದ ಪರೀಕ್ಷೆಯಲ್ಲಿ ಸತೀಶ್ ಕಡಬಂ ಸರ್ ಅವರು ಪಾಸ್ ಆಗ್ತಾ ಇದ್ದಾರೆ. ಹೆಂಗೆ ಅಂತ ಕೇಳ್ತೀರಾ? ಪ್ರತಿದಿನ ಏನಾದರೂ ಒಂದು ವಿಚಾರಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಅಂದರೆ ಅವರ ಒಂದು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಪ್ರತಿಯೊಬ್ಬರಿಗೂ ಆ ಒಂದು ಅವ್ರು ಹೇಳ್ತಕ್ಕಂಥ ಒಂದು ವಿಷಯನ ಎಲ್ಲರೂ ಟ್ರೋಲ್ ಮಾಡ್ತಾರೆ. ಇವ್ರು ಹೇಳಿರ್ತಕ್ಕಂಥ ವಿಷಯಗಳನ್ನು ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿಯೊಬ್ಬರಿಗೂ ಇವರು ಪರೀಕ್ಷೆಗೆ ಒಳಪಡಿಸ್ಬಿಟ್ಟು ತಾವು ಜೀವನದ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾ ಇದ್ದಾರೆ ನಮ್ಮ ಸತೀಶ್ ಕಡಬಂ ಸರ್. ಇದು ವಿಶೇಷ. ಯಾಕಂದರೆ ನೀವೆಲ್ಲ ಅಂದ್ಕೊಂಡಿರ್ಬೋದು, ಏನಪ್ಪ ಇವರು ಫೇಲ್ ಆದ್ರೂ ಪಾರ್ಟಿ ಕೊಡ್ತಾಯಿದ್ದಾರೆ ಅಂತಂದು. ಆದರೆ ಫೇಲ್ ಆದ್ರೂ ಪಾರ್ಟಿ ಕೊಡ್ತಾಯಿದ್ದಾರೆ ಅಂತಂದರೆ ಅವರು ಮುಂದಿನ ಜೀವನದ ಭವಿಷ್ಯ ಉಜ್ವಲವಾಗಿರಲಿ, ಜವಾಬ್ದಾರಿಯುತವಾಗಿರಲಿ, ಒಳ್ಳೆಯ ಇನ್ನೂ ಏನಾದರೂ ಒಂದು ಭವಿಷ್ಯದಲ್ಲಿ ದೇವರವರಿಗೆ ಭವಿಷ್ಯನ ಕರುಣಿಸಿಲ್ಲ ಅಂತ ಹೇಳ್ಬಿಟ್ಟು ಅವರು ದೇವರೇ ಈ ರೀತಿ ಅವ್ರಿಗೊಂದು ಕಾರ್ಯಕ್ರಮನ ಈ ಥರ ನಡೆಸ್ತಾ ಇದ್ದಾರೆ. ಇದು ಹಿಸ್ಟ್ರಿನಲ್ಲೇ ಇದೇ ಫಸ್ಟು. ನಾವಂತೂ ಕೇಳಿಲ್ಲ ಕಂಡಿರಲಿಲ್ಲ. ಯಾಕಂದರೆ ಪಾಸ್ ಆದರೆ ಎಲ್ಲರೂ ಪಾರ್ಟಿ ಕೊಡ್ತಾರೆ. ಮಕ್ಕಳು ಫೇಲ್ ಆದರೆ ಅಪ್ಪ ಅಮ್ಮ ಬೈದ್ಬಿಟ್ಟು ಅವ್ರನ್ನ ಕಂಪ್ಲೀಟಾಗಿ ಇದು ಮಾಡಿಬಿಡ್ತಾರೆ. ಏನಾಗುತ್ತೆ ಅಂದರೆ ಅವಾಗ ಮಕ್ಕಳು ಡಿಮೋಟ್ ಹೋಗ್ಬಿಡ್ತಾರೆ, ಅಂದರೆ ಇದಾಗೋಗ್ಬಿಡ್ತಾರೆ. ಬಟ್ ಫೇಲ್ ಆಗಿದ್ರೂ ಪಾರ್ಟಿ ಕೊಡ್ತಾರೆ ಅಂತಂದರೆ ಪ್ರಪಂಚದಲ್ಲೇ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಸತೀಶ್ ಕಡಬಂ ಸರ್. ನೀವು ಕೂಡ ಎಲ್ಲಾದ್ರೂ ಫೇಲ್ ಆಗಿರೋರಿಗೆ ಪಾರ್ಟಿ ಕೊಟ್ಟಿದ್ದಾರೆ ಅಂದರೆ ಕೇಳಿ ನೋಡಿ. ಥ್ಯಾಂಕ್ ಯು. ಹಂಗೆ ಬಂದಿರುತ್ತೆ.